ಯಾ ಅಪ್ಪಾ, ಕೊನೆಗೂ ICC T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಇಂಡಿಯಾ. ಯಪ್ಪ, ಖುಷಿ ತಡಿಯೋಕ್ಕಾಗ್ತಾ ಇಲ್ಲ ಗುರು, ಖುಷಿ ತಡಿಯೋಕ್ಕಾಗ್ತಾ ಇಲ್ಲ. ರಾತ್ರಿ ಮ್ಯಾಚ್ ನೋಡಬೇಕಾದ್ರೆ ಖುಷಿ ಜೊತೆ ಆ ಕಣ್ಣೀರು ಬತ್ಕೊಂಡು, ಯಪ್ಪ ಏನು ಎಮೋಷನ್ಸ್ ಗುರು ಇದ್ದಿದ್ದು ಮ್ಯಾಚ್ ನಿನ್ನೆ. ದೇವ್ರೇ, ಕೊನೆಗೂ 17 ವರ್ಷ ಆದಮೇಲೆ 2017 ಫಸ್ಟ್ T20 ವರ್ಲ್ಡ್ ಕಪ್ ವಿನ್ ಆಗಿದ್ವಿ ನಾವೇ, ಇಂಡಿಯಾ. 17 ವರ್ಷ ಆದಮೇಲೆ ಅದೇ T20 ವರ್ಲ್ಡ್ ಕಪ್ 2024 ವಿನ್ ಆಗ್ತಾ ಇದ್ದೀವಿ. ಆ ಖುಷಿ, ಆ ಸಂಭ್ರಮ, ಆ ಪ್ಲೇಯರ್ಸ್ ಮೇಲಿರೋ ಎಮೋಷನ್ಸ್ ನೀವು ನಿನ್ನೆ ನೋಡಬೇಕಿತ್ತು. ಅದಕ್ಕೆ ತಕ್ಷಣ ವಿಡಿಯೋ ಮಾಡಲಿಲ್ಲ, ಅದನ್ನು ನಾನು ಫೀಲ್ ಮಾಡಬೇಕಿತ್ತು. ಹೆಂಗಿತ್ತು ಗೊತ್ತಾ ಗುರು ರಾತ್ರಿ. ಅಪ್ಪ, ಕ್ರೇಜಿ ಫೀಲು ಬಿಟ್ಟಾಕಿ. ಯಪ್ಪ, ಏನು ಎಮೋಷನ್ಸ್ಗಳು, ಏನು ಮ್ಯಾಚ್ಗೂ. ಬ್ಯಾಡ್ ಲಕ್ ಟು ಸೌತ್ ಆಫ್ರಿಕಾ, ಒಳ್ಳೆ ಕ್ರಿಕೆಟ್ ಆಡಿದ್ರು. ಆದರೆ ಇಂಡಿಯನ್ ಟೀಮ್ಸ್ ಏನು ಆಡಿದ್ದು ಗುರು ನೆನ್ನೆ ಮ್ಯಾಚು. 5 ಓವರಲ್ಲಿ 30 ರನ್ ಬೇಕಿರುತ್ತೆ ಅಷ್ಟೇ ಸೌತ್ ಆಫ್ರಿಕಾಗೆ. ಅಲ್ಲಿಂದ ಪುಲ್ ಬ್ಯಾಕ್ ಮಾಡ್ತೀವಿ ಗುರು T20 ಫೈನಲ್ಸಲ್ಲಿ. ಕ್ರೇಜಿ ಗುರು, ಕ್ರೇಜಿ. ಬೂಮ್ರಾ, ಯಪ್ಪ ಕಾಲು ಮುಗ್ದು ಬಿಡಬೇಕು. ಬೂಮ್ರಾ, ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್ ಮಾಡಿದ ಬಾಲು, ಯಪ್ಪ. ಆಮೇಲೆ ಸೂರ್ಯಕುಮಾರ್ ಕ್ಯಾಚು, ಎಂಥ ಕ್ರೂಷಲ್ ಟೈಮಲ್ಲಿ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ. ಹ್ಯಾಟ್ಸ್ ಆಫ್ ಗಾಯ್ಸ್, ಹ್ಯಾಟ್ಸ್ ಆಫ್. ಇದಕ್ಕಿಂತ ಒಳ್ಳೆ ವರ್ಲ್ಡ್ ಕಪ್ ಯಾರು ಸಿಗುತ್ತಾ. ಕ್ರೇಜಿ ಇತ್ತಂತೂ ಮ್ಯಾಚು. ಪೋಸ್ಟ್ ಮ್ಯಾಚ್ ರಿವ್ಯೂ ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಯಾರು ನೋಡಿರಲ್ಲ, ಎಲ್ಲರೂ ನೋಡಿರ್ತೀರಾ. ಸುಮ್ಮನೆ ಹೇಳ್ತಾ ಇದ್ದೀನಿ, ಯಾರು ನೋಡಿಲ್ಲ ಅಂದರೆ ಹೋಗಿ ಹೈಲೈಟ್ಸ್ ನೋಡಿ. ಪ್ಯೂರ್ ಎಮೋಷನ್. ನಿಮಗೆ ಇದು ಸುಮ್ಮನೆ ನಾಟಕ ಮಾಡಬೇಕಂತ ಮಾಡ್ತಾ ಇದ್ದಾನೆ ಅಂತ ಕಾಣಿಸೋದೇ ಇಲ್ಲ. ಪ್ಯೂರ್ ಎಮೋಷನ್ಸು ಎದ್ದು ಕಾಣಿಸ್ತಾ ಇತ್ತು ನಿನ್ನೆ ಮಾತ್ರ. ನನಗಂತೂ ಮೈಯೆಲ್ಲ ಗೂಸ್ ಬಂಪ್ಸ್. ವಿರಾಟ್ ಕೊಹ್ಲಿ ಮಾತಾಡಿದ ರೀತಿ, ರೋಹಿತ್ ಶರ್ಮಾ ವಿನ್ ಆದ ತಕ್ಷಣ ಗ್ರೌಂಡ್ ಮೇಲೆ ಮನಿಕೊಂಡು, ಕೊನೆಗೂ ನಾನು ಏನೋ ಸಾಧಿಸ್ಬಿಟ್ಟೆ ನಮ್ಮ ದೇಶಕ್ಕೋಸ್ಕರ ಅಂತ ಆ ಸೆಲೆಬ್ರೇಟ್ ಮಾಡ್ತಿದ್ದ ರೀತಿ. ಮತ್ತು ನಮ್ಮ ರಾಹುಲ್ ದ್ರಾವಿಡ್, ದ ವಾಲ್, ಅವ್ರಿಗಂತೂ ಒಳ್ಳೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಕೋಚಿಂಗಿಂದ ಅಂತ ಹೇಳಬೇಕು. ನಮ್ಮ ಇಂಡಿಯನ್ ಪ್ಲೇಯರ್ಸು ಅವ್ರದ್ದು ಎಮೋಷನ್ಸ್ನ ನೋಡಬೇಕಿತ್ತು. ಯಪ್ಪ, ಒಳ್ಳೆ ಮಗು ಥರ ಕಿರ್ಚಾಡ್ಕೊಂಡು ಸೈಕಾಗಿತ್ತು ಗುರು, ಸೈಕಾಗಿತ್ತು. ಪ್ಯೂರ್ ಎಮೋಷನ್ಸ್. ಈಗಲೂ ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದಾನೆ, ಜುಮ್ ಅಂತೈತೆ ಮೈಯೆಲ್ಲ ನಂದು. ಅಷ್ಟು ಪ್ಯೂರ್ ಹೆಂಗಿತ್ತು ಅಂದರೆ ಮ್ಯಾಚ್ ನಿನ್ನೆ. ಆಮೇಲೆ ಇನ್ನೊಂದು ವಿಷಯ ತಿಳಿಸಿದ್ರು ಇಬ್ಬರು ಲೆಜೆಂಡ್ಸ್ಗಳು, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು. ಇದೇ ಅವ್ರದ್ದು ಲಾಸ್ಟ್ T20 ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲಲ್ಲಿ. ಒಂದು ಕಡೆ ಚಾಂಪಿಯನ್ಸ್ ಆದ್ವಿ ಅಂತ ಒಂದು ಖುಷಿ, ಇನ್ನೊಂದು ಕಡೆ ಇಂತಿಂಥ ಲೆಜೆಂಡ್ಸ್ಗಳು ರಿಟೈರ್ ಆದರು ಅಂತ ಅದೊಂಥರ ಬೇಜಾರು. ಏನೂ ಮಾಡೋಕ್ಕಾಗಲ್ಲ. ಅವ್ರ ಪಾರ್ಟ್ನ ಅವರು ಸಖತ್ತಾಗಿ ಮಾಡಿದ್ದಾರೆ. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಎಂಥ ಲೆಜೆಂಡ್ಸ್ ಆಫ್ ದ ಗೇಮು. T20 ವರ್ಲ್ಡ್ ಕಪ್ ಇಂಡಿಯಾ ಮಿಸ್ ಮಾಡ್ಕೊಳೋದು ಅವ್ರನ್ನ. ನೋಡೋಣ ಯಂಗ್ಸ್ಟರ್ಸು ಅವರ ಪಾತಲೆ ಹೆಂಗೆ ನಡೀತಾರೆ ಅಂತ. ಮತ್ತು ಅಷ್ಟೇ, ಇನ್ನೇನಿಲ್ಲ. ಯಾರು ರಿವ್ಯೂನೂ ಮಾಡಲ್ಲ. ಕ್ರೇಜಿ ಮ್ಯಾಚ್ ಇತ್ತು. ಸೌತ್ ಆಫ್ರಿಕಾಗೆ ಬ್ಯಾಡ್ ಲಕ್ಕು, ಏನೂ ಮಾಡೋಕ್ಕಾಗಲ್ಲ. ಚೋಕರ್ಸನ ಟ್ಯಾಗ್ ಇನ್ನೂ ಅವ್ರ ಕಡೆ ಹಂಗೆ ಇದೆ. ಅವ್ರದ್ದು ಒಂದಿನ ಈ ಥರ ಬರುತ್ತೆ, ಪ್ಯೂರ್ ಎಮೋಷನ್ಸ್ ಆಚೆ ಬರುತ್ತೆ. ನೋಡೋಣ. ಯಪ್ಪ, 17 ವರ್ಷ T20 ವರ್ಲ್ಡ್ ಕಪ್ ವಿನ್ ಆಗ್ದಲೆ ಆದಮೇಲೆ 13 ವರ್ಷ ಯಾವುದೇ ICC ವರ್ಲ್ಡ್ ಕಪ್ ವಿನ್ನೇ ಆಗಿರಲಿಲ್ಲ ನಾವು. ಸೊ ಇವತ್ತು ನಿನ್ನೆ ಎಮೋಷನ್ ಎದ್ದು ಕಾಣಿಸ್ತಿತ್ತು ಎಲ್ಲರಿಗೂ. ಇಷ್ಟ ಏನು ಹೇಳೋಕ್ಕಾಗಲ್ಲ ನನಗಂತೂ ರಾತ್ರಿ ಎಲ್ಲ ಮೈಯೆಲ್ಲ ರೋಮಾಂಚನ, ಗೂಸ್ ಬಂಪ್ಸ್ ಮೂಮೆಂಟು. ಆ ಇಂಡಿಯಾ ಫ್ಲ್ಯಾಗ್ ಅಡ್ಡಾಡ್ಕೊಂಡು, ಆ ಕಪ್ ಇಟ್ಕೊಂಡು, ಆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಡ್ಯಾನ್ಸ್ ಮಾಡಿಕೊಂಡು, ಫೋಟೋಸ್ಗಳು ನೋಡಬೇಕು. ಒಳ್ಳೆ ಹೆಂಗೆ ಇದಾಗುತ್ತೆ ಒಂದೊಂದು ಫೋಟೋಸು. ಮಸ್ತು. ಇಷ್ಟ ಆಗಿತ್ತು ವಿಡಿಯೋ. ನೋಡೋಣ ಇನ್ನು ವಿಡಿಯೋ ಯಾವಾಗ ಬರುತ್ತಂತ ಗೊತ್ತಿಲ್ಲ. ಮಾಮೂಲಿ ಸೀರೀಸ್ ಇದ್ದಾಗ, ಯಾವುದೋ ಒಳ್ಳೆ ಮ್ಯಾಚ್ ಆದಾಗ ಅದ್ರ ಬಗ್ಗೆ ರಿವ್ಯೂ ಮಾಡು, ಇಲ್ಲ ಪೋಸ್ಟ್ ಮ್ಯಾಚ್ ಮಾಡೋಕ್ಕಾಗುತ್ತೆ. ಅಷ್ಟೇ, ಏನಿಲ್ಲ. ಜೈ ಹಿಂದ್ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.